ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಇವತ್ತು ಸಾಬುದಾನ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬ ಈಸಿ, ತುಂಬಾ ಟೇಸ್ಟಿ, ಕ್ರಿಸ್ಪಿಯಾಗಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಹಾಗೆ. ಸೊ ನಾನಿಲ್ಲಿ 2 ಬೌಲಷ್ಟು ಸಾಬುದಾನನ ನೆನೆಸಿಟ್ಟಿದ್ದೆ. ನಂತರ 1 ಬೌಲಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಹೇಗೆ ಮಾಡೋದನ್ನು ಹೇಳೋಣ. ಸಣ್ಣಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಮತ್ತು ಎಲ್ಲದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. 2 ಬೌಲಷ್ಟು ನೆನೆಸಿರುವಂತಹ ಸಾಬುದಾನ ಕೂಡ ಹಾಕಿ, ಜೀರಿಗೆ ಹಾಕಿ, ಹಾಗೆ ತುರಿದಿಟ್ಟಿರುವಂಥ ಶೇಂಗಾ ಪೌಡರ್ ಕೂಡ ಹಾಕಿ, ಒಂದು ದೊಡ್ಡ ಗಾತ್ರದಲ್ಲಿ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆಯನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಕಾದ ನಂತರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಅದನ್ನು ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರಿಬೋದು. ಬ್ರೌನ್ ಬರೋವರೆಗೂ ಕರಿಬೇಕು, ಚೆನ್ನಾಗಿ ಬರುತ್ತೆ. ನನ್ನ ಮಗನಿಗೆ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು. ಸೊ ಡೈಲಿ ಒಂದೊಂದು ಸ್ನ್ಯಾಕ್ಸ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ಅದು ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಲ್ಲ. ಸೊ ಇದೊಂದು ಲಾಂಗ್ ವಿಡಿಯೋ ಹಾಕೋಣ ಅಂದ್ಬಿಟ್ಟು ಇದನ್ನು ಎಡಿಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಸೊ ನೆಕ್ಸ್ಟ್ ಬ್ರೌನ್ ಬಂತಲ್ಲ ನೋಡಿ, ಬ್ರೌನ್ ಬಂದ ನಂತರ ಅದನ್ನು ತೆಗೆದುಬಿಡಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ. ಪ್ರತಿಯೊಂದು ಇದೇ ಥರ ಮಾಡ್ತಾ ಹೋಗ್ತಾ ಇರ್ತೇನೆ, ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ, ಊಟದ ಐಟಮ್ಸ್ ಆಗಲಿ. ಸೊ ಯಾರು ಹೊಸಬರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಕಮೆಂಟ್ ಕೂಡ ಕೊಡಿ. ಹಾಗೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಮಾಡಿದ್ರಿ ಅಂತ ತಿಳಿಸ್ಕೊಡಿ. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.